ತಾವೇ ಕಾರಣ, ತಮ್ಮದೇ ಕಾರ್ಯಕ್ರಮ, ನಮ್ಮದೇ ಕಾರ್ಯಕ್ರಮ, ನಮ್ಮ ಮನೆ ಕಾರ್ಯಕ್ರಮ, ನಮ್ಮ ಕುಟುಂಬದ ಕಾರ್ಯಕ್ರಮ. ಈ ಕುಟುಂಬದ ಕಾರ್ಯಕ್ರಮ ಯಶಸ್ವಿ ಆಗಬೇಕಂತಂದ್ರೆ ಈ ಪ್ರಾರ್ಥನೆ ಆ ದೇವರಲ್ಲಿ ಇಟ್ಬೇಕು. ಇವತ್ತು ಬೆಳಗಾವಿ ಕತ್ತಲಿಂದ ಬೆಳಕಿಗೆ ಬರೋಕ್ಕೆ ಬಹಳ ಬೇಕಾಗಿಲ್ಲ. ಇವತ್ತು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಬದಲಾವಣೆ ಕೂಡ ಆಗಬಹುದು. ಕತ್ತಲಿಂದ ಬೆಳಕಡಿಗೆ 100% ಆಗಿ ಅವ್ರ ಜೊತೆಗೆ ನಾವು ನಿರಂತರವಾಗಿ ಇರ್ತೀವಿ. ಇವತ್ತನ್ನು ಮುಂದೆ ಕೂಡ ಇರ್ತೀವಿ ಅಂತ ಹೇಳೋದ್ರ ಮೂಲಕ ಮತ್ತು ನಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಸಕಲ ಸಮ ಮತ್ತು ನಾವು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾದಂತ ವ್ಯಕ್ತಿ ಅಲ್ಲ. ಆ ಮಹಾನ್ ವ್ಯಕ್ತಿ ಇವತ್ತು ಇಡೀ ಕರ್ನಾಟಕದ ಜನತೆ ಇವತ್ತು ಗಂಗಾವತಿ ಹತ್ರ ತಿರುಗಿ ನೋಡ್ತಾ ಇದೆ ಅಂತಂದ್ರೆ ಆ ಜನಾರ್ದನ ದಯವಿಟ್ಟು ಫೋಟೋನ ತೆಗೆದಿದೆ, ಫೋಟೋಗಳು ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಒಗ್ಗಟ್ಟಾಗಿ ನಾವೇನು ಹೇಳಿದ್ರಿ ಫಸ್ಟ್ ಮಾಡಬೇಕಾದ್ರೆ ಮಹಿಳೆ ಅಧ್ಯಕ್ಷ ಮಾಡಿರುವಾಗ ಮಹಿಳೆಯಾಗಿ ಮಾಡಿರ್ತಕ್ಕಂಥ ಮಾತನ್ನು ಕೇಳಿದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ತಿರುಗಿ ನೋಡ್ತಕ್ಕಂಥ ಇವತ್ತು ದೇಶದಲ್ಲಿ ವಿದೇಶಗಳಲ್ಲಿ ಇವತ್ತು ಜನತೆಗೆ ಎಲ್ಲರೂ ಹೆಸರು ಆಗಿತ್ತು. ಅನೇಕ ಇರ್ತಕ್ಕಂಥ ಎಲ್ಲಿ ಹೇಳಿದೆ ರಾಹುಲ್ ಗಾಂಧಿ ಅವರು ತಮಿಳುನಾಡಲ್ಲಿ ಉದಾಹರಣೆ ಕೊಟ್ಟು ಹೇಳಿದ್ರೆ ಆ ಧ್ಯೇಯ ನಮಗಿದೆ. ಇವತ್ತು ಯಾರು ಏನು ಇವತ್ತು ಸಂದೇಶ ಕೊಟ್ಟರು ಅದಕ್ಕೆ ನಾವು ಉತ್ತರ ಕೊಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮ್ಮ ಜೊತೆಗೆ ಇರ್ತಕ್ಕಂಥ ವಿಧಾನಸಭಾ ಕ್ಷೇತ್ರದ ಎಲ್ಲ ಹಿರಿಯರು ಮತ್ತು ಕಾರ್ಯಕರ್ತರು ಕಾರ್ಯಕರ್ತರ ಜೊತೆಗೆ ಇರ್ತೀವಿ ಅಂತ ಹೇಳಿ ಇವತ್ತು ಮಾತಾಡಲಿಕ್ಕೆ ಬಯಸ್ತಿದ್ದ. ಅಂಜನಾದ್ರಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಅದೇ ರೀತಿಯಾಗಿ ಗಂಗಾವತಿಯ ಆರಾಧ್ಯ ದೈವ ಸಡಗತ್ತೀವಿ. ಇದು ಯಾವತ್ತಿಗೂ ನೆನಪಿರಲಿ ಅಂತಂದೇಳಿ ಎಲ್ಲ ನಮ್ಮ ಅಭಿಮಾನಿ ಬಳಗದವರ ವತಿಯಿಂದ ನಮ್ಮನ್ನೆಲ್ಲ ಮತ್ತೊಮ್ಮೆ ವಂದಿಸಿ ತಾವು ಏನು ಬೇರೆ ಬಿಡಬೇಡ್ರಿ. ಇದೇ ತಿಂಗಳೊಳಗೆ ಸಾಹೇಬರು ಹೊರಗೆ ಬರ್ತಾರೆ. ಆ ಕೇಸ್ ಎಲ್ಲ ಜೊತೆಗೆ ಇದ್ದೇ ಇರ್ತೀವಿ. ಗಂಗಾವತಿ ಜನತೆ ಮಾತ್ರ ಯಾವಾಗಲೂ ನಿಮ್ಮ ಜೊತೆಯಲ್ಲಿದ್ದೀವಿ. ಧೈರ್ಯ ಗೆಡಬೇಡ್ರಿ. ನೀವು ಬಂದು ಮಾತನಾಡಿದ್ರೆ ನಮ್ಮ ಕಾರ್ಯಕರ್ತರಿಗೆ ಒಂದು ಧೈರ್ಯ ಬಂದಿದೆ. ಏನೋ ಊಹಾಪೋಹಗಳ ಮಾತುಗಳು ಬರ್ತಾ ಇದ್ವು, ಆದರೂ ಕೂಡ ನ್ಯಾಯಕ್ಕೆ ಜಯ ಇದೆ. ಕಾನೂನು ಮೇಲೆ ನಮಗೆ ನಂಬಿಕೆ ಇದೆ. ಅಣ್ಣರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ನಾವು ಕೂಡ ಧೈರ್ಯವಾಗಿದ್ದೀವಿ. ನಿಮ್ಮ ಕುಟುಂಬದಲ್ಲಿ ನಾವೊಬ್ಬ ಸದಸ್ಯರು, ನಮ್ಮ ಗಂಗಾವತಿ ಜನತೆ ನಿಮ್ಮ ಬೆಂಬಲವಾಗಿ ನಿಂತಿದೆ ಅಮ್ಮ. ಯಾವತ್ತೂ ನಾವು ಕೈ ಬಿಡಲ್ಲ. ಚನ್ನಬಸಪ್ಪನೂ ಕೈ ಬಿಡಲ್ಲ, ಅಮ್ಮನವರು ಕೈ ಬಿಡಲ್ಲ. ದರ್ಗಾದಲ್ಲಿ ಕೂಡ ಬೇಡಿಕೆಗಳನ್ನು ಸಲ್ಲಿಸಿದ್ದಾರೆ. ಸರ್ವಧರ್ಮ ಸಮಾಜಕ್ಕೆ ಅಣ್ಣರು ಕೂಡ ಪ್ರಾರ್ಥನೆಯನ್ನು ನಮ್ಮ ಎಲ್ಲ ಸಲ್ಲಿಕೆ ಇದೆ. ನ್ಯಾಯವಾಗಿ ಸಿಕ್ಕೇ ಸಿಗುತ್ತೆ ಅಮ್ಮ. ನಿಮ್ಮ ಜೊತೆ ನಾವು ಇದ್ದೇ ಇರ್ತೀವಿ. ನಮಸ್ಕಾರ ಅಮ್ಮ. ಯಾವಾಗ ತುಳಿಬೇಕು ಅನ್ನೋ ಒಂದು ಭಾವನೆ ಇದೆ. ಅವ್ರು ಎಷ್ಟು ತುಳಿಯ ನೋಡ್ತಾರೆ ನಮ್ಮ ಸರ್ ಅದ್ರ 10 ಪಟ್ಟು ಮೇಲೆ ಕುಡಿತಾರೆ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸರ್ಗೆ ಕೆಲವು ಸರ್ ಅಭಿಮಾನಿ ಬಂದಾಗ ಆದರೆ ಆ ಆದಿಶಕ್ತಿ ದುರ್ಗಾಮಾತೆ ಆಶೀರ್ವಾದದಿಂದ ಆಂಜನಾದ್ರಿ ಹನುಮನ ಆಶೀರ್ವಾದದಿಂದ ನಮ್ಮ ಸರ್ ಹೊರಗಡೆ ಬರ್ತಾರೆ. ಆದಷ್ಟು ಬೇಗನೆ ಯಾವುದೇ ರೀತಿ ಎದೆ ನಿಂತ್ಕೊಂಡ್ರಿ ನಿಮ್ಮೊಂದಿಗೆ ನಾವು ಅಂತ ಹೇಳಿ ಇಷ್ಟು ಜನ ಕಾರ್ಯಕರ್ತರ ಪಡೆಯಲ್ಲಿ ದಯವಿಟ್ಟು ಧೈರ್ಯದಿಂದಿರಮ್ಮ. ಆದಷ್ಟು ಬೇಗನೆ ಒಳ್ಳೆಯದಾಗಿತ್ತ ಭಗವಂತ ಯಾವಾಗ ಆಶೀರ್ವಾದ ಮೇಲೆ ಇರ್ತಾನೆ. ನಗರಸಭೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು ಸರ್. ಅವರು ಬೇರೆ ಅವರಿಗೆ ಏನು ಇಲ್ಲದೆ ಅವರು ಒಳ್ಳೆ ನನಗೆ ಅವ್ರು ಗೆದ್ದೇ ಆಂಜನೇಯ ಭಕ್ತರು ಅವರು ಒಳ್ಳೆಯದಾಗೇ ಆಗುತ್ತೆ. ಆದಷ್ಟು ಬೇಗ ಅವ್ರು ಬಂದೇ ಬರ್ತಾರೆ. ನಿಮ್ಮಿಂದ ನಾವು ನಮ್ಮಿಂದ ಇರಬೇಕಂತ ಕೇಳ್ತಾ ಕಾರ್ಯಕರ್ತರು ಏನು ಇವತ್ತು ಎಲ್ಲರೂ ತಮ್ಮ ತಮ್ಮ ಅಭಿಮಾನದಿಂದಲೇ ಈ ಕಾರ್ಯಕ್ರಮಕ್ಕೆ ಬಂದಂಥವ್ರು ಯಾರೋ ತಮ್ಮ ಜೊತೆಗೆ ನಾವು ನಮ್ಮ ಈ ಕ್ಷೇತ್ರದ ಎಲ್ಲ ಪ್ರಮುಖರು ಎಲ್ಲರೂ ಇವತ್ತು ಇಲ್ಲಿ ಬಂದಂಥ ಸಂಖ್ಯೆ ನೋಡಿದ್ರೆ ನಮಗೂ ಭಾಳ ದುಃಖ ಅನಿಸ್ತೈತಿ. ನಮಗೆಲ್ಲ ನಮ್ಮ ಗಿರಿಗೌಡರು, ವಿಪಕ್ಷಪ್ಪಣ್ಣವರು ಎಲ್ಲ ನಮ್ಮ ಅಣ್ಣರು ಪಾಪ ಪ್ರೀತಿಯಿಂದ ಇವತ್ತು ಭಾಳ ಅಂತಕ್ಕಂಥ ಸಂಖ್ಯೆ ನೋಡಿದ್ರೆ ಪಾಪ ಅವ್ರ ಮ್ಯಾಗ ಇಟ್ಟಂಥ ಪ್ರೀತಿ, ಅವ್ರ ಮ್ಯಾಗ ಇಟ್ಟಂಥ ವಿಶ್ವಾಸ ಭಾಳ ಹೆಚ್ಚಿನ ರೀತಿಯಲ್ಲಿ ಕಾಣ್ತಿರ್ತಾರೆ. ತಮ್ಮ ಜೊತೆ ನಾವೆಲ್ಲರೂ ಇಡೀ ವಿಶೇಷವಾಗಿ ಗಂಗಾವತಿ ತಾಲೂಕಾದ್ರೆ ಇಡೀ ಕೊಪ್ಪಳ ಜಿಲ್ಲೆಯಲ್ಲಿ ಕೂಡ ಎಲ್ಲರೂ ನಾವು ನಾಯಕರು ಬಟ್ಟೆ ಗಂಗಾವತಿ ತಾಲೂಕು ಅಂತಲ್ಲ ಇಡೀ ಕೊಪ್ಪಳದಲ್ಲಿ ಇರೋಂಥ ಪ್ರಮುಖರು ನಾಯಕರು ಇವತ್ತೆಲ್ಲ ನಮ್ಮ ಜೊತೆ ಫೋನ್ಗೆ ಮಾತಾಡಿದ್ರೆ ಭಾಳ ವಿಶೇಷವಾಗಿ ನಾವು ಅವ್ರ ಜೊತೆಗಿದ್ದೀವಿ. ಅಧ್ಯಕ್ಷರೇ ತಾವು ಕೂಡ ಹೇಳ್ರಿ ಮಾತು ಅಂತ ಭಾಳಷ್ಟು ಹೇಳ್ಯಾರಂದ್ರೆ ತಮ್ಮ ಜೊತೆಗೆ ನಾವೆಲ್ಲರಿದ್ದೀವಿ. ಅವ್ರನ್ನ ಮಾತಾಡಿಸಿದಾಗ ಹೋಗ್ತೀವಿ. ಅವ್ರು ನಮಗೊಂದು ಹಿರಿಯರು ಮನೆಯಲ್ಲಿ ನಾವು ಪಾಲಿಟಿಕ್ಸ್ಕಿನ ಒಂದು ಕುಟುಂಬದಲ್ಲಿ ಹಿರಿಯರು ಅಣ್ಣರಂತ ನಾವೆಲ್ಲರೂ ಭಾವಿಸಿ ಅವ್ರ ಜೊತೆ ನಾವೆಲ್ಲ ಇರುತ್ತೆ ಕೆಲಸ ಮಾಡ್ತೀವಿ.